ಮ್ಯಾಟ್ರಿಕ್ಸ್ ನಂಬರ್ ಏನು ಹೇಳುತ್ತೆ? ಈಗ ಪಿ ಮಾರ್ಕ್ ನಂಬರ್ಸ್ ನೋಡಿದ್ವಿ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಭವಿಷ್ಯ ಏನು ಗೊತ್ತಾ? 543 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ 319 ಅಂತ ಹೇಳಲಾಗ್ತದೆ. NDA ಮೈತ್ರಿಕೂಟಕ್ಕೆ 368 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟ ಒಟ್ಟಿಗೆ ಸೇರಿ ನೋಡಿ 154 ಅಲ್ಲಿವರೆಗೂ ಹೋಗುತ್ತೆ, 125ವರೆಗೂ ಹೋಗುತ್ತೆ. ಕಾಂಗ್ರೆಸ್ಗೆ 62 ಸ್ಥಾನದಲ್ಲಿ ಗೆಲುವಿನ ಸಾಧ್ಯತೆ ಇದೆ. ಇನ್ನು ಆ ಅಲಯನ್ಸ್ ಅಲ್ಲಿ ಇರುವಂತವ್ರಿಗೆ 66 ಸ್ಥಾನಗಳನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಅಂತೇಳಿ ಸಮೀಕ್ಷೆ ಹೇಳ್ತದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ನಂಬರ್ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದ ಏಕೈಕ ಚಾನಲ್ ಡಬಲ್ ಎಕ್ಸಿಟ್ ಪೋಲ್ ಇಡ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ನೀವು ನೋಡಿದ್ದು ಪಿ ಮಾರ್ಕ್, ಈಗ ನೀವು ನೋಡ್ತಾ ಇರುವಂತದ್ದು ಮ್ಯಾಟ್ರಿಕ್ಸ್ ಸಮೀಕ್ಷೆ ನಂಬರ್. ನೋಡಿ 359, ಇದು ಪಿ ಮಾರ್ಕ್ ನಂಬರ್ 154. ಈಗ ನೀವೇನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಇದು ಪಿ ಮಾರ್ಕ್. ಎರಡು ಎಕ್ಸಿಟ್ ಪೋಲ್ ಅಲ್ಲಿ ಎಕ್ಸಿಟ್ ಪೋಲ್ ಪಿ ಮಾರ್ಕ್. ನೆಕ್ಸ್ಟ್ ನಿಮ್ಮ ಮುಂದೆ ಮ್ಯಾಟ್ರಿಕ್ಸ್ ನಂಬರ್ ಅನ್ನು ಕೂಡ ಇಡ್ತೀವಿ 359. ಇಲ್ಲಿಯವರು ಕೂಡ ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ವಿ. ನೋಡಿ, ಕನ್ನಡ ಮಾಧ್ಯಮದ ಏಕೈಕ ಚಾನಲ್ ಡಬಲ್ ಎಕ್ಸಿಟ್ ಪೋಲ್ ಅನ್ನ ಇಡ್ತಾ ಇರುವಂತದ್ದು. 400+ ಅಂತ ಹೇಳಿ ಬಿಜೆಪಿ ಅಲಯನ್ಸ್ NDA ಒಂದಷ್ಟು ಪಾಯಿಂಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು. ಆದ್ರೆ 359 ಗೇನ್ ಆಗಿದ್ದು 6 ಪಿ ಮಾರ್ಕ್ ಎಕ್ಸಿಟ್ ಪೋಲ್ ನಂಬರ್ ತಿಳಿಸ್ತಾ ಇರುವಂತಹ ಪ್ರಕಾರ. ಮತ್ತೊಂದು ಕಡೆ ಇಂಡಿ ಒಕ್ಕೂಟ 154. ಪ್ಲೀಸ್ ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಪಿ ಮಾರ್ಕ್ ಮ್ಯಾಟ್ರಿಕ್ಸ್ ನ ಬ್ರೇಕಿಂಗ್ ಪ್ಲೇಟ್ ಹಾಕೊಳ್ಳಿ. ಇನ್ನೊಂದ್ಸತಿ ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಮ್ಯಾಟ್ರಿಕ್ಸ್ ಸಂಸ್ಥೆಯಿಂದ ನಡೆಸಿರುವ ಸರ್ವೆಯ ನಂಬರ್ಸ್ ಮತ್ತೊಮ್ಮೆ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನ. PCR ಬ್ರೇಕಿಂಗ್ ಪ್ಲೇಟ್ ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮ್ಯಾಟ್ರಿಕ್ಸ್ ಸಂಸ್ಥೆಯದ್ದು ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಭವಿಷ್ಯ ಏನು ಗೊತ್ತಾ? ನಮ್ಮೊಂದಿಗೆ ಈಗ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಹೊಸ ಪ್ಯಾನಲ್ ಟೀಮ್ ಕೂಡ ಸೇರ್ಪಡೆಗೊಂಡಿದ್ದಾರೆ. NDA ಮೈತ್ರಿಕೂಟ 368 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಇಂಡಿ ಒಕ್ಕೂಟ 125 ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇದೆ ಅಂತ. ಅಂದರೆ ಕಾಂಗ್ರೆಸ್ ಇದರಲ್ಲಿ 62, ಇನ್ನುಳಿದಂತೆ ಇಂಡಿ ಒಕ್ಕೂಟದಲ್ಲಿರುವಂಥ ಇನ್ನಿತರ ಪಕ್ಷಗಳು 66 ಹತ್ರ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ 125 ಇಂಡಿ ಒಕ್ಕೂಟ ಜಾಸ್ತಿ ಆಗಬೇಕಿತ್ತು. ಎಲ್ಲ ಪ್ರಾದೇಶಿಕ ಪಕ್ಷಗಳು ಸೇರಿಕೊಂಡು ಒಂದು ಇಂಡಿ ಒಕ್ಕೂಟವನ್ನು ರಾಷ್ಟ್ರೀಯ ಪಕ್ಷದ ಜೊತೆ ಸೇರಿಕೊಂಡು ಒಂದು ಅಲಯನ್ಸನ್ನು ಮಾಡಿಕೊಂಡು ಇದು ಗೇನ್ ಆಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಅವರಲ್ಲೇ ಇದ್ದಂಥ ಗೊಂದಲಗಳು ಇದು ಸ್ವಲ್ಪ ಹಿನ್ನಡೆ ಆದಂತೆ ಕಂಡು ಬರ್ತಾ ಇದೆ. ಈಗ ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು ಮ್ಯಾಟ್ರಿಕ್ಸ್ ಸಮೀಕ್ಷೆಯ ನಂಬರ್. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ನಂಬರ್ 368 NDA ಒಕ್ಕೂಟ, 125 ಇಂಡಿ ಒಕ್ಕೂಟ, ಮತ್ತೊಂದು ಕಡೆ ಅದರ್ಸ್ 48. ಎರಡೂ ಸಂಸ್ಥೆಯ ಸಮೀಕ್ಷೆಯ ಒಟ್ಟಾರೆ ಸಾರಾಂಶವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಓವರ್ ದೇಶದ 543 ಕ್ಷೇತ್ರಗಳ ಪೈಕಿ NDA ಎಷ್ಟು, ಇಂಡಿ ಮೈತ್ರಿಕೂಟ ಎಷ್ಟು ಅನ್ನೋದರ ನಂಬರ್ಸ್. ಇದೀಗ ಈ ನಂಬರ್ಗಳ ಆಧಾರದ ಮೇಲೆ ಚರ್ಚೆಯನ್ನ ನಡೆಸಲಿಕ್ಕೆ ಹೊಸ ಪ್ಯಾನೆಲ್ ನಮ್ಮ ಜೊತೆಯಲ್ಲಿ. ಹೊಸ ಪ್ಯಾನೆಲ್ ಅನ್ನ ನಾವು ಮಾತನಾಡ್ತೀವಿ. ಯಾರ್ಯಾರಿದ್ದಾರೆ ಇದರ ಜೊತೆಯಲ್ಲಿ? ಮುರುಗೇಶ್ ನಿರಾಣಿ ಹಾಗೆ CT ರವಿ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಕೂಡ ಮಾತನಾಡಿಸ್ತಾ ಪ್ರಕಾಶ್ ಬಿಜೆಪಿ ವಕ್ತಾರರಿದ್ದಾರೆ, ಅಶ್ವಿನ್ ಗೌಡ ಅವರು JDS ವಕ್ತಾರರು, ಹಾಗೆ ದರ್ಶನ್ ಜೈನ್ ಆಮ್ ಆದ್ಮಿ ಪಕ್ಷದ ವಕ್ತಾರರಿದ್ದಾರೆ, ಸಮೀವುಲ್ಲಾ ಸರ್ ಹಿರಿಯ ಪತ್ರಕರ್ತರು. ಎಲ್ಲರಿಗೂ ಸ್ವಾಗತ. ಮಾತನಾಡ್ತೀವಿ. ಮೊದಲದಾಗಿ CT ರವಿ ಅವರೇ, 539 ಅನ್ನೋದು 368 ಅನ್ನೋದು ಒಂದು ಸಮೀಕ್ಷೆಯ ನಂಬರ್, 359 ಅನ್ನೋದು ಮತ್ತೊಂದು ಸಮೀಕ್ಷೆಯ ನಂಬರ್. 400 ಪಾರ್ ಆಗ್ಲಿಲ್ಲ. CT ರವಿ ಅವರಿಗೆ ಧ್ವನಿ ತಲುಪ್ತಾ ಇದ್ರೆ. CT ರವಿ ಅವರಿಗೆ ಧ್ವನಿ ತಲುಪ್ತಾ ಇದ್ರೆ ಸರ್, ಕೇಳಿಸ್ತಾ ಇದೆಯಾ?
ಅವ್ರಿಗೆ ಧ್ವನಿ ತಲುಪ್ತಾ ಇಲ್ಲ ಅಂತ ಕಾಣ್ತಾರೆ ಮುರುಗೇಶ್ ನಿರಾಣಿ. ರೈಟ್. ನಿರಾಣಿ ಸರ್, 2 ಸಮೀಕ್ಷೆಗಳು ಪಿಮಾರ್ಕ್ ಹಾಗೆ ಮಾಟ್ರಿಕ್ ಸಂಸ್ಥೆಯ ಸಮೀಕ್ಷೆಯ ವರದಿಯನ್ನು ಇಟ್ಟಿದ್ದೇವೆ. 368, 359 NDAದ ನಂಬರ್ಸ್. ನಿಮ್ಮ ಮೊದಲ ಕಾಮೆಂಟ್ ಸರ್ ಇದ್ರ ಬಗ್ಗೆ. ಬಹುಶಃ ತಾಂತ್ರಿಕ ಸಮಸ್ಯೆ, ಇಬ್ಬರಿಗೂ ಧ್ವನಿ ತಲುಪ್ತಾ ಇಲ್ಲ. ಮಾತನಾಡ್ಸೋಣ ಅವ್ರನ್ನ. ಸರ್ ಬರ್ತಾನೆ ಸಮಯ ಬಂದ್ರು ನೋಡಿದ್ರಿ, Already ಎರಡು ಬರ್ತಾ ಇದ್ರು. ಬಹುಶಃ ನೀವು ಬಂದಾಗ ಎರಡನೇದು ಬಂತು. ಮೊದಲನೇದು 359 ಈ ಮಾರ್ಕ್, 359 NDA ಮೈತ್ರಿಕೂಟಕ್ಕೆ, ಇಂಡಿ ಮೈತ್ರಿಕೂಟಕ್ಕೆ 154, ಮತ್ತು ಈಗ ಬಂದಿರೋದ್ರಲ್ಲಿ 319 BJP, 368 NDA ಮೈತ್ರಿಕೂಟ ಮತ್ತು ಇಂಡಿ ಮೈತ್ರಿಕೂಟ 125. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಸಾಧಾರಣವಾಗಿ ನೀವು ಕೂಡ ಅನೇಕ ಚುನಾವಣೆಗಳನ್ನು ನೋಡಿರ್ತೀರಿ. ಒಂದು 5 ವರ್ಷದ ನಂತರ ಆ್ಯಂಟಿ ಇನ್ಕಂಬೆನ್ಸಿ ಓಕೆ, 10 ವರ್ಷದ ನಂತರ ಆ್ಯಂಟಿ ಇನ್ಕಂಬೆನ್ಸಿ ಓಕೆ, 10 ವರ್ಷ ಆದ ನಂತರ ಕೂಡ ಇಲ್ಲ, ಗುಜರಾತ್ನಲ್ಲೂ ಇಲ್ಲ. ಸೊ ಇದನ್ನು ಯಾವ ರೀತಿ ನೋಡ್ತೀರಿ ಈ ಒಂದು ರಿಸಲ್ಟನ್ನು ನೀವು? ಒಂದು ಸರ್ಕಾರದ ಬಗ್ಗೆ ಇರುವಂತಹ ಅಭಿಪ್ರಾಯ ಅವು ಮತಗಳಾಗಿ, ಅದರ ವಿರುದ್ಧದ ಮತಗಳಾಗಿ ಕನ್ವರ್ಟ್ ಆಗೋ ಪ್ರೋಸೆಸ್ ಇದೆಯಲ್ವಾ, ಅದ್ರಲ್ಲಿ ಬೇಕಾದಷ್ಟು ಫ್ಯಾಕ್ಟರ್ಸ್ ಕೌಂಟ್ ಆಗ್ತವೆ. ಮೇನ್ ಫ್ಯಾಕ್ಟರ್ ಪ್ಯಾರಲಲ್ ಆಗಿ ಈ ದೇಶನ ಲೀಡ್ ಮಾಡುವಂತ ನಾಯಕತ್ವ ಇದಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದ್ಗಡೆ ಪಾರ್ಟಿಯಲ್ಲಿ ಎದುರಾಳಿ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕೌಂಟ್ ಆಗುತ್ತೆ. ಎರಡನೇದಾಗಿ ನಾವು ಕರ್ನಾಟಕದ ಬಗ್ಗೆ ಹೇಗೆ ವುಮೆನ್ ವೋಟರ್ಸು ಅಂತ ನಾವು ತಿಳ್ಕೊತೀವೋ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷ ಏನು ವುಮೆನ್ ವೋಟರ್ಸ್ ಅಂತ ಅವ್ರ ಲೆಕ್ಕ ಹಾಕ್ತಾರೋ, ಗ್ಯಾರಂಟಿ ಯೋಜನೆಗಳಿಂದ ವುಮೆನ್ ವೋಟರ್ಸ್ ಏನಾದರೂ ಬಿಲ್ಡಪ್ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೋ, ನ್ಯಾಷನಲ್ ಲೆವೆಲಲ್ಲಿ ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರನೂ ವುಮೆನ್ ವೋಟರ್ಸ್ ಬೇಸಿಸ್ ಮೇಲೇ ಇರುತ್ತೆ. ಈ ಬಾರಿಯ ಚುನಾವಣೆ, ಈ ಬಾರಿ ಹೆಚ್ಚು ಮಹಿಳಾ ಮತದಾರರು ಅವರ ರಾಜಕೀಯ ಒಲವು ನಿಲುವುಗಳ ಬಗ್ಗೆ ಭಾರತೀಯ ಜನತಾ ಪಕ್ಷ ಹೆಚ್ಚು ಆಸಕ್ತಿಯನ್ನು ಕೊಟ್ಟಿದ್ದು ಒಂದು ವಿಶೇಷ. ಇದು ನಂಬರ್ 1. ಎರಡನೇದು, ಭಾರತದ ಈಕ್ವೇಷನ್ ನೋಡಿದಾಗ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತದ ಲೆಕ್ಕಾಚಾರ ಒಂದು ರೀತಿದಾದರೆ, ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದ ಲೆಕ್ಕಾಚಾರ ಬೇರೆ ತರ. ನೀವು ಮತ್ತೊಮ್ಮೆ ರಿಪೀಟ್ ಮಾಡಿ. ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ, ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ, ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತ. ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಸರಿಸುಮಾರು 244 ಸೀಟುಗಳಲ್ಲಿ ಬಿಜೆಪಿಗೆ ಹೆಚ್ಚು ಕಮ್ಮಿ 50 ಸೀಟುಗಳು ಮಾತ್ರ, 50 ಸೀಟುಗಳು ಮಾತ್ರ. ಆದರೆ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದಲ್ಲಿ 90% ಸೀಟುಗಳು ಬಿಜೆಪಿ ಪರವಾಗಿದ್ದಾವೆ, ಹೆಚ್ಚು ಕಡಿಮೆ ದೊಡ್ಡ ಸಂಖ್ಯೆನಲ್ಲಿ. ಅಂದ್ರೆ ಪ್ರತಿಪಕ್ಷ ಬಿಜೆಪಿಯ ಹತ್ರ ಹೋಗ್ಬೇಕಾದ್ರೆ ಬಿಜೆಪಿಯ ಬಲಿಷ್ಠ ರಾಜ್ಯಗಳು ಏನಿವೆ ಅದರಲ್ಲಿ ಕನಿಷ್ಠ ಅಂದೂ 70-80 ಸ್ಥಾನಗಳನ್ನಾದ್ರೂ ಕಿತ್ಕೋಬೇಕು. ಆದ್ರೆ ಇದು ಸಾಧ್ಯವಾ ಅನ್ನೋದು, ಅಂದ್ರೆ ನಿಮಗೆ ಅತೃಪ್ತಿ ಇದೆ, ಅಸಮಾಧಾನ ಇದೆ, ಸರಿ, ಈ ಅತೃಪ್ತಿ ಅಸಮಾಧಾನಗಳು ಮತಗಳಾಗಿ ಕನ್ವರ್ಟ್ ಮಾಡಿಸುವಂತ ನೀವು ಹೇಳೋ ಪ್ರಕಾರ ಹೆಂಗೆ ಅಂದ್ರೆ ನೋಡಿ, ನನ್ನ ಹತ್ರ ನೀವು ಹೇಳಿದ 60%ಗಿಂತ ಹೆಚ್ಚು ಮತಗಳು 82 ಸೀಟ್ನಲ್ಲಿ ಬಿಜೆಪಿಗೆ ಪ್ರಾಪ್ತವಾಗುತ್ತೆ. 82 ಸೀಟ್.